ನನ್ನ ತಂಗಿ ಪುತ್ರ ವಿನಯ್ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳಿ ಜಯಣ್ಣ ಮಾತಾಡಿದ್ದಾರೆ. TV9ಗೆ ವಿನಯ್ ಸಂಬಂಧಿ ಪಟ್ಟಣಗೆರೆ ಜಯಣ್ಣ ಯಾರ್ದು ಶೆಡ್ ಇದೆಯಲ್ಲ ಅವರೇ ಮಾತಾಡಿದ್ದಾರೆ TV9 ಜೊತೆಗೆ. ಕೊಲೆ ಆರೋಪಿಯಾಗಿರುವಂತಹ ವಿನಯ್ ಸಂಬಂಧಿ ಜಯಣ್ಣ ಅವರು, ನನ್ನ ಶೆಡ್ ಬಳಿ ಕೊಲೆ ನಡೆದಿರೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಜಯಣ್ಣ ಮಾತಾಡಿದ್ದಾರೆ. ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅಂತನೂ ಕೂಡ ಅವರು ಆಗ್ರಹಿಸಿದ್ದಾರೆ. ನಟ ದರ್ಶನ್ ಸೇರಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ. ಕೊಲೆ ಆಗಿದ್ರೆ, ತೊಂದರೆ ಮಾಡಿದ್ರೆ, ತಪ್ಪಾಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ಜಯಣ್ಣ ಅವರು ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಂಗಳ ಅವರು ಮಾತಾಡ್ಸಿದ್ದಾರೆ ಜಯಣ್ಣ ಅವ್ರನ್ನ, ಬನ್ನಿ ನೋಡೋಣ. ಸೊ ಇದೀಗ ನಾನು ಪಟ್ಟಣಗೆರೆ ಜಯಣ್ಣ ಅವರ ಬಳಿ ಇದ್ದೀನಿ. ಸೊ ಅವ್ರು ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಸೊ ಅವರ ಮನೆಯ ಶೆಡ್ನಲ್ಲಿ ಈ ಒಂದು ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಲಾಗಿದೆ ಅನ್ನೋ ಕೂಡ ಆರೋಪಗಳು, ಮಾಹಿತಿ ಕೇಳಿ ಬರ್ತಿರುವಂಥದ್ದು. ಸೊ ಹೀಗಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ನೋಡ್ತಾ ಇದ್ದೀರಾ ಎಲ್ಲವನ್ನ ಕೂಡ, ಬೆಳಗ್ಗಿನಿಂದಲೂ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿರೋ ಆರೋಪದಲ್ಲಿ. ಸೊ ಈ ಒಂದು ಕೊಲೆ ಆರೋಪದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಏನು ಹೇಳ್ತೀರಿ ಅಂತ? ಈ ಕೊಲೆ ಆರೋಪದಲ್ಲಿ ನನ್ನ ಹೆಸರು ಎಲ್ಲಿ ಕೇಳಿ ಬಂದಿಲ್ಲ. ಬಟ್ ನನ್ನ ತಂಗಿ ಮಗ ಒಬ್ಬ ವಿನಯ್ ಅಂತಿದ್ದಾನೆ. ವಿನಯ್ ಹೆಸರು ಬರ್ತಾ ಇದೆ. ಬಟ್ ಅದರಲ್ಲಿ ಏನಿದೆಯೋ ಕಾನೂನು ಪ್ರಕಾರನೇ ಮಾಡಲಿ. ಅದರಲ್ಲಿ ನಾನೇನು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಬಟ್ ಈ ವಿಷಯದಲ್ಲಿ ನನಗೇನೂ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ TV ಯಲ್ಲಿ ನೋಡ್ತಾ ಇದ್ದಾಗಲೇ ಗೊತ್ತಾಗಿದ್ದು. ಬಟ್ ನನಗೆ ಮಕ್ಕಳಿಲ್ಲ. ಅಂದರೆ ಒಂದು ಹೆಣ್ಮಗಳಿದ್ದಾಳೆ, ಅವ್ನು ನನ್ನ ತಂಗಿ ಮಗ, ಅವನು ಬೇರೆಯವನಲ್ಲ, ನನ್ನ ತಂಗಿ ಮಗ. ಅವ್ರು ಸಪ್ರೇಟ್ ಇದ್ದಾರೆ, ನಾವು ಸಪ್ರೇಟ್ ಇದ್ದೀವಿ. ಬಟ್ ಇದು ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ಯಾರೇ ಒಬ್ಬರಿಗೆ ಏನೇ ಒಂದು ಮೆಸೇಜ್ ಮಾಡಿದ್ರು ಅಂತೇಳಿ ಒಂದು ಮರ್ಡರ್ ಮಾಡೋ ಸ್ಟೇಜ್ಗೆ ಯಾರೂ ಹೋಗಬಾರ್ದು. ಅದು ತಿಳ್ಕೋಬೇಕು. ಕಷ್ಟಗಳಲ್ಲಿ ಈ ರೀತಿ ಎಲ್ಲ ಮಾಡೋದು ತಪ್ಪು. ಮನಸ್ಸಿಗೆ ನೋವಾಗಿದೆ ಅಂತ ಹೇಳ್ಬಿಟ್ಟು ಒಬ್ಬನ್ನ ಸಾಯಿಸೋದು ತಪ್ಪು. ಈ ವಿಷಯದಲ್ಲಿ ಭಾರಿ ಜಾಗೃತರಾಗಿರಬೇಕು. ಈ ಸಮಾಜಕ್ಕೆ ಒಂದು ಬುದ್ಧಿ ಹೇಳ್ಬೇಕಾಗಿದೆ. ಸರ್, ಜೊತೆಗೆ ನಿಮ್ಮ ಮನೆಯ ಶೆಡ್ನಲ್ಲೇ ಕೊಲೆ ಮಾಡಲಾಗಿದೆ. ಎಲ್ಲರೂ ಸೇರ್ಕೊಂಡು 10 ಜನನು ಸೇರ್ಕೊಂಡು, ಜೊತೆಗೆ ದರ್ಶನ್ ಪವಿತ್ರ ಗೌಡನು ಜೊತೆಯಲ್ಲಿ ಇದ್ರು ಕೊಲೆ ಮಾಡುವಾಗ ಅನ್ನೋ ಸುದ್ದಿ ಕೂಡ ಇರುವಂತದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದು ಆಗಿರೋ ವಿಷಯನೂ ಗೊತ್ತಿಲ್ಲ. ನನಗೆ TV ಮುಖಾಂತರ ನೀವು ಬಂದು ನೋಡಿದಾಗಲೇ ಗೊತ್ತಾಗಿದ್ದು. ಬಟ್ ಯಾರ್ಯಾರಿದ್ರು ಏನೂ ಗೊತ್ತಿಲ್ಲ. ಆ ಪ್ರಾಪರ್ಟಿ ನಮ್ಮದೇ. ಆ ಪ್ರಾಪರ್ಟಿ ಬಾಡಿಗೆ ಕೊಟ್ಟಿದ್ದೀವಿ. ಅದು ಸೀಸಿಂಗ್ ಗೋಡ್ ಅನ್ನೋದು. ಈವನ್ ಆ ಸೀಸಿಂಗ್ ಗೋಡಲ್ಲಿ ಇರುವಾಗಲೂ ಆ ಗೋಡನಲ್ಲಿ ಸುಮಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸು ಸೀಸ್ ಆಗಿರೋ ಗಾಡಿಗಳು ಇದ್ದಾವೆ. ಸೊ ಇದು ನಮಗೆ ಮರ್ಯಾದೆ ಬರುವಂಥ ಕೆಲಸ ಅಲ್ಲ. ಇದು ಈ ಕೆಲಸ ಮಾಡಿದ್ದು ನಮಗೆ ಮನಸ್ಸಿಗೆ ತೊಂದರೆ ಆಗ್ತಾ ಇದೆ. ಸರ್, ಎಲ್ಲಿರೋದು? ಇಲ್ಲಿಂದ ಒಂದು ನಮ್ಮ ಮನೆಯಿಂದ ಒಂದು 3-4 ಕಿಲೋಮೀಟರ್ ಪಟ್ನಿಗೆರೆಗೆ ಬರುತ್ತೆ. ಪಟ್ನಿಗೆರೆ ಸರೌಂಡಿಂಗ್ಸ್ ಇದೆ. ಸರ್, ಇವಾಗ ನಿಮ್ಮ ಶೆಡ್ನ ಅವ್ರು ಬಳಸ್ಕೊಂಡಿದ್ದಾರೆ. ಸೊ ನಿಮಗೆ ಗೊತ್ತಿಲ್ವಾ ಅವರು ಎಲ್ಲರೂ ಹೋಗಿರುವಂಥದ್ದು, ಅಲ್ಲಿ ಅವ್ರ ಮೇಲೆ ಕೊಲೆ ಮಾಡಿರುವಂಥದ್ದು ಅದೆಲ್ಲ ನಿಮಗೆ ಗೊತ್ತಾಗ್ಲಿಲ್ವಾ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು? ನಿಮಗೆ ಗೊತ್ತಿಲ್ದೇನೆ ಅವ್ರು ಹೇಗೆ ನಿಮ್ಮ ಶೆಡ್ನ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಸರ್? ಈಗ ನಾನು ಒಂದೇ ಒಂದು ಮಾತು ಹೇಳ್ತಿದ್ದೀನಿ ಕೇಳಿ. ನಾನೇ ಆ ಜಾಗಕ್ಕೆ ಹೋಗೋದಿಲ್ಲ. ನಾನು ಆ ಜಾಗ ಕೊಟ್ಟಿರೋದು ಬಾಡಿಗೆಗೆ, ಸೀಸನ್ ಅವ್ರಿಗೆ. ಅದು ಕಿಶೋರ್ ಅನ್ನೋರಿಗೆ ನಾನು ಸೀಸಕ್ಕೆ ಕೊಟ್ಟಿದ್ದೀನಿ. ಅವ್ರು ಉಪಯೋಗಿಸ್ತಾ ಇರ್ತಾರೆ. ನಾನು ಇವತ್ತವರೆಗೂ ನಾನು ತೋಟಕ್ಕೆ ಹೋಗಿರೋದೇ ಕಮ್ಮಿ. ಯಾವಾಗಲೂ ಒಂದ್ಸತಿ 6 ತಿಂಗಳು ಇಲ್ಲ ವರ್ಷಕ್ಕೂ ಹೋಗ್ತೀನಿ. ಬಟ್ ಈ ನಮ್ಮ ಹುಡುಗ ತಂಗಿ ಮಗ ಇದ್ದಾನಲ್ಲ ವಿನಯ್, ಅವನು ಹೋಗಿರೋದು ನಮ್ಮ ಜಾಗ ಇದೆ ಅನ್ನೋದು ಅವನಿಗೆ ಗೊತ್ತಿದೆ. ಅವನು ಓಡಾಡ್ತಾ ಇರ್ತಾನೆ, ಅಲ್ಲಿ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾನೆ. ಅವನು ಹೋಗಿದ್ದಾನೆ. ಈ ಕೆಲಸ ಮಾಡಿದ್ದು ತಪ್ಪೌದು. ಯಾರೇ ಆಗಿರಲಿ ತಪ್ಪು. ಕಾನೂನು ಪ್ರಕಾರ ತಪ್ಪೆ. ಕಾನೂನು ಪ್ರಕಾರ ತಪ್ಪು ಮಾಡಬಾರ್ದು. ಒಬ್ಬನ ಜೀವ ತೆಗೆಯೋದು ತಪ್ಪು. ಬುದ್ಧಿ ಹೇಳಿ, ಕರ್ಸು ಬುದ್ಧಿ ಹೇಳಬೇಕು. ಬಟ್ ಅವ್ರದ್ದು ತಪ್ಪಾಗಿದೆ, ದರ್ಶನ್ಗೆ ತಪ್ಪಾಗಿದೆ, ದರ್ಶನ್ಗೆ ಹೆಸರು ಹೋಗ್ತಿದೆ ಅಂತ ಹೇಳಿದ್ರೆ, ದರ್ಶನ್ ಒಬ್ಬ ಈಸ್ ನಾಟ್ ಎ ಕಾಮನ್ ಪರ್ಸನ್. ಇಷ್ಟು ಬೆಳೆದು ಬಂದಾದ್ಮೇಲೆ ಇವರು ಗುಂಪು ಕಟ್ಕೊಂಡು ಇವರೆಲ್ಲ ಹೋಗೋದು ತಪ್ಪು. ಬಟ್ ಕಾನೂನು ಪ್ರಕಾರ ಹೋರಾಟ ಮಾಡಿ ಆಚೆ ಬರಲಿ, ಅದಕ್ಕೆ ಸಮಸ್ತೀನಿ ಅಷ್ಟೇ. ಬಟ್ ಅವನು ಸ್ವಾಮಿ ಸತ್ತಿರೋದು ನಾನು ತಪ್ಪು ಅಂತೇಳಿ ನಾನು ವಾದಿಸ್ತೀನಿ. ಸರ್, ಈಗ ಇದೆಲ್ಲವೂ ಒಂದು ಕ್ಷುಲ್ಲಕ ಕಾರಣ ಅಂತ ಅನ್ಸುತ್ತೆ. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತಾರೆ ಜನರು. ಏನೇ ಮಾಡಿರ್ಲಿ ಒಂದು ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ. ಸೊ ಒಂದು ಯಾವುದೋ ಒಂದು ಕಮೆಂಟ್ ಇಟ್ಕೊಂಡು, ಒಂದು ಮೆಸೇಜ್ ಇಟ್ಕೊಂಡು ಅವರು ಈ ರೀತಿ ಮಾಡಿರೋದು ಎಷ್ಟು ಸರಿ? ಆಸ್ ಎ ದೊಡ್ಡ ಸೆಲೆಬ್ರಿಟಿ ಆಗಿ, ಈಗ ಕನ್ನಡ ಚಿತ್ರರಂಗ ಅಂತಂದ್ರೆ ಯಾರು ಇಲ್ಲಿ ದೊಡ್ಡ ಸೆಲೆಬ್ರಿಟಿ ಅಂತ ಕೇಳಿದಾಗ ಎಲ್ಲರೂ ಹೇಳೋದು ದರ್ಶನ್ ಅವ್ರ ಹೆಸರೇ. ಸೊ ಎಷ್ಟೋ ಜನಕ್ಕೆ ಅವರು ಮಾದರಿ, ಜೊತೆಗೆ ಎಷ್ಟೋ ಜನ ಫ್ಯಾನ್ ಫಾಲೋಯಿಂಗ್ಸ್, ಅಂದ್ರೆ ಸಾಕಷ್ಟು, ಅಂದ್ರೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇರೋದು ಕೂಡ ದರ್ಶನ್ ಅವರಿಗೇನೆ. ಅವರು ಈ ರೀತಿ ಮಾಡಿರೋದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಆಸ್ ಎ ನಾನು ಇದನ್ನ ಮೊದಲೇ ನಾನು ಹೇಳಿದ್ದೀನಿ, ಇದು ತಪ್ಪು ಅಂತೇಳಿ. ಈವನ್ ದರ್ಶನ್ ಆಗಲಿ, ಬೇರೆ ಅವ್ರ ಜೊತೆಲಿ ಇರ್ತಕ್ಕಂಥ ಸ್ನೇಹಿತರಾಗಲಿ ಈ ಕೆಲಸ ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ. ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ಈಗ ಆಗಿರೋ ತಪ್ಪಾಗೋಗಿದೆ. ಈಗ ನಾವು ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ಕಾನೂನು ಪ್ರಕಾರ ಹೋರಾಡಲೇಬೇಕು. ಬಟ್ ಕಾನೂನು ಪ್ರಕಾರ ಹೋರಾಡ್ತೀವಿ, ಶಕ್ತಿ ಇದೆ, ಬಲ ಇದೆ, ದುಡ್ಡಿದೆ ಅಂತ ಹೇಳ್ಬಿಟ್ಟು ಇದು ಪರಿಸ್ಥಿತಿ ಮಾಡ್ತಾ ಇರೋದು ತಪ್ಪು. ಇದು ತಪ್ಪು.
ಸರ್, ಇವಾಗ ನಿಮ್ಮ ಶೆಡ್ ನಲ್ಲೇ ಈ ರೀತಿ ಘಟನೆ ಆಗಿರೋದ್ರಿಂದ ನಿಮ್ಮ ಮೇಲೂ ಇನ್ವೆಸ್ಟಿಗೇಷನ್ ಬರ್ತಾರೆ ಅಂತ ಅನ್ಸುತ್ತೆ. ಮೇ ಬಿ ನನಗೆ ಗೊತ್ತಿಲ್ಲ ಅದು ಪೊಲೀಸ್ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಫೇಸ್ ಮಾಡೋದಕ್ಕೆ ರೆಡಿನಾ ಏನ್ ಸರ್? ಅಮ್ಮ, ನಂದು ಏನು ಪಾರ್ಟಿಲ್ಲ ಇಲ್ಲಿ. ನಮ್ಮ ಶೆಡ್ ಆಗಿದೆ. ಶೆಡ್ ನಂದೇನು, ನಾನೇನು ಹೇಳಲಿಕ್ಕಾಗಲ್ಲ ಅಂತಲ್ಲ, ನಾನು ಹೇಳಲೇಬೇಕಾಗ್ತದೆ. ನಾನು ಅವ್ರು ಏನು ಕರ್ತಾರೋ, ನಾನು ಕಾನೂನು ಪ್ರಕಾರ ಅವ್ರು ಏನು ಕರೀತಾರೋ ಅವ್ರು ಕೇಳ್ತೀನಿ. ಅವ್ರು ಕೇಳಿದಕ್ಕೋಸ್ಕರ ನಾನು ಉತ್ತರ ಕೊಡ್ತೀನಿ. ಅದ್ರಲ್ಲಿ ತಪ್ಪೇನಿಲ್ಲ. ನನ್ನ ಜಾಗದಲ್ಲಿ ಆಗಿದೆ. ನನ್ನ ಜಾಗದಲ್ಲಿ ಆದಮೇಲೆ ಜವಾಬ್ದಾರಿ ನಂದು ಇದೆ. ನನ್ನ ಜವಾಬ್ದಾರಿ ಇದ್ದಾದ್ಮೇಲೆ ಯಾರ್ಯಾರೋ ಬಿಟ್ಬಿಟ್ಟೆ ಅಂತ ಕೇಳ್ಬೋದು ಅವರು. ಸೊ ನನಗೆ ಗೊತ್ತಿಲ್ಲೇ ಆಗಿರೋ ಕೆಲಸಕ್ಕೆ ನಾನು ಏನು ಹೇಳಬೇಕು ಅದು ಹೇಳೋಕ್ಕಾಗ್ತದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಸೊ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ನ ಮಾಲೀಕ ಜಯಣ್ಣ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನನಗೆ ಗೊತ್ತೇ ಇಲ್ಲ ಈ ವಿಚಾರ, ನಾನೇ ಹೋಗೋದಿಲ್ಲ ಆ ಶೆಡ್ ಹತ್ರ. ಯಾಕಂದ್ರೆ ನಾವು ಆಲ್ರೆಡಿ ಬೇರೆಯವರಿಗೆ ಅದನ್ನ ಬಾಡಿಗೆ ಕೊಟ್ಟಿದ್ದೀವಿ, ಅಲ್ಲಿ ಬೇರೆ ವೆಹಿಕಲ್ಗಳನ್ನ ನಿಲ್ಲಿಸ್ಕೊಳ್ತಾ ಇರ್ತಾರೆ. ನಾನು ಸಾಮಾನ್ಯವಾಗಿ ಹೋಗೋದಿಲ್ಲ ಆ ಶೆಡ್ಗೆ. ಆದ್ರೆ ವಿನಯ್ ಯಾಕೆ ಹೋದ? ಸೊ ವಿನಯ್ ಅಲ್ಲಿ ಆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದು ಇಟ್ಕೊಂಡಿದ್ದ ಅಥವಾ ದರ್ಶನ್ ಇದನ್ನ ಮಾಡಿದಾರೆ, ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ಪೊಲೀಸರು ಕರೆದ್ರೆ ಖಂಡಿತವಾಗ್ಲೂ ನಾನು ಕೂಡ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನ ಜಯಣ್ಣ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು.